ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಡೇಹಳ್ಳಿ ಗ್ರಾಮ ಹಾಗೂ ನಾಗೇನಹಳ್ಳಿ ಹಿರಸಡೆ ಅಬ್ದುಲ್ ಅಜೀಜ್ ಎಸ್ಟೇಟ್ ಕಾಫಿ ತೋಟಕ್ಕೆ ಕಾಡಾನೆ ದಾಳಿ ಮಾಡಿದ ಪರಿಣಾಮ ಒಂದೆರಡು ತಿಂಗಳಲ್ಲಿ ಕಟಾವು ಮಾಡುವ ಹಂತದಲ್ಲಿದ್ದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಹರೇಹಳ್ಳಿ ಹೋಬಳಿ ಮಲ್ಲಾಪುರ ಗ್ರಾಮದ ಹೇಮಂತ್ ಕುಮಾರ್ ಬೊಮ್ಮಡೇಹಳ್ಳಿ ಗ್ರಾಮದಲ್ಲಿ ಜೋಳದ ಬೆಳೆ ಬೆಳೆದಿದ್ದವು. ಎಂದಿನಂತೆ ಬೆಳಗ್ಗೆ ಹೊಲಕ್ಕೆ ಹೋದ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ನಾಗೇನಹಳ್ಳಿ ಹಿರಸಡೆ ಗ್ರಾಮದಲ್ಲೂ ಆನೆಗಳ ರಂಪಾಟದಿಂದ ಸಾಕಷ್ಟು ಕಾಫಿ ಗಿಡಗಳು ಸಂಪೂರ್ಣ ನಾಶವಾಗಿದ್ದು, ಬೀಟಮ್ಮ ಗುಂಪಿನ ಸುಮಾರು 12 ಆನೆಗಳು ಒಟ್ಟಾಗಿ ಕಾಣಿಸಿಕೊಂಡು ಕಾಫಿ ತೋಟವನ್ನು ಹಾಳು ಮಾಡಿದೆ. ಇದರಿಂದ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಅಬ್ದುಲ್ ಅಜೀಜ್ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಬೊಮ್ಮಡೇಹಳ್ಳಿ ಗ್ರಾಮದಲ್ಲೂ ಆನೆಗಳ ಕಾಲ್ತುಳಿತಕ್ಕೆ ಸಿಲುಕಿ 2 ತಿಂಗಳಲ್ಲಿ ಫಸಲು ನೀಡಬೇಕಾಗಿದ್ದ ಗಿಡಗಳು ಮುರಿದು ಬಿದ್ದಿವೆ. ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಬೆಳೆದಿದ್ದ ಫಸಲನ್ನ ಆನೆಗಳು ತಿಂದು ನಷ್ಟ ಉಂಟು ಮಾಡಿದ್ದು, ಬೆಳೆ ನಾಶದಿಂದ ಈ ಭಾಗದ ರೈತರು ಆತಂಕಗೊಂಡಿದ್ದಾರೆ. ಜಮೀನಿಗೆ ಹೋಗಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅರಣ್ಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಡಾನೆಗಳನ್ನು ಸ್ಥಳಾಂತರಿಸಬೇಕು, ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕು ಅಂತ ರೈತ ಹೇಮಂತ್ ಕುಮಾರ್ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ನಮ್ಮದೊಂದು ಮನವಿ, ದಯಮಾಡಿ ಅರಣ್ಯ ಸಚಿವರು ನಮ್ಮ ರೈತರಿಗೆ ಆಗ್ತಿರೋ ತೊಂದರೆನ ನಿಭಾಯಿಸಬೇಕು. 2 ಎಕರೆ ಜಮೀನು ಇಟ್ಕೊಂಡಿದ್ದೀವಿ ನಾವು. 2 ಎಕರೆ ಜಮೀನಿಗೆ ರಾತ್ರಿ ಕಾಡಾನೆ ಬಂದು ಸಿಕ್ಕಾಪಟ್ಟೆ ದಾಳಿ ಮಾಡಿ ತಿಂದು ಎಲ್ಲ ಮುರಿದಾಕಿ ಹೋಗಿದ್ದಾವೆ. ದಯಮಾಡಿ ಇಲ್ಲೇ ಫಾರೆಸ್ಟ್ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ರೈತರು ಏನು ಬೆಳೆಯೋಕ್ಕಾಗ್ತಿಲ್ಲ. ದಯಮಾಡಿ ಕಾಡಾನೆಗಳನ್ನ ತಗೊಂಡೋಗಿ ಯಾವ್ದಾದ್ರು ದೊಡ್ಡ ಫಾರೆಸ್ಟಿಗೆ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಆಗಿರೋ ನಷ್ಟನ ಸರ್ಕಾರ ನಮಗೆ ತುಂಬಿಕೊಡ್ಬೇಕು. ದಯಮಾಡಿ ಸರ್ಕಾರ ಇದನ್ನು ಪರಿಗಣನೆ ಮಾಡಿ ರೈತರಿಗೆ ಆಗಿರೋ ಅನ್ಯಾಯನ ಆದಷ್ಟು ಬೇಗ ಪರಿಹಾರ ಮಾಡಬೇಕು. ಕಾಡಾನೆಗಳು ತಗೊಂಡೋಗಿ ಯಾವ್ದಾದ್ರು ದೊಡ್ಡ ಕಾಡಿಗೆ ಬಿಡಿ ಅಂತ ನಮ್ಮ ಸರ್ಕಾರಕ್ಕೆ ಕಳಕಳಿಯ ಮನವಿ. ದಯಮಾಡಿ ರಾಜ್ಯ ಸರ್ಕಾರ ಈ ಆನೆ ಉಪಟಳನ ತಡೆಯೋಕ್ಕಾಗ್ತಲ್ಲ ಇಲ್ಲಿನ ರೈತರುಗಳಿಗೆ. ದಯಮಾಡಿ ರಾಜ್ಯ ಸರ್ಕಾರ ಆನೆನ ಯಾವ್ದಾದ್ರು ದೊಡ್ಡ ಫಾರೆಸ್ಟಿಗೆ ಕರ್ಕೊಂಡೋಗಿ ಬಿಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.